ಸರ್ ಇವತ್ತಿನ ಒಂದು ಘಟನೆ ಇಡೀ ದೇಶನೇ ಖುಷಿ ಪಡುವಂತ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ನೋವಿನಲ್ಲಿ ಇದ್ವಿ ನಾವೆಲ್ಲ. ಅಬ್ಸಲ್ಯೂಟ್ಲಿ ಹೌದು. ಬಹಳ ಸಂತೋಷ ಅನ್ಸುತ್ತೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯವರು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರು. ನರೇಂದ್ರ ಮೋದಿಯವರು ಬಿಹಾರದಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ರು, ಯಾರು ಉಗ್ರರಿದ್ದಾರೋ, ಈ ಕೃತ್ಯಕ್ಕೆ ಕಾರಣವಾಗಿದ್ದಾರೋ ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ, ಅವರನ್ನ ಈ ಜಗತ್ತಿನಿಂದ ದೂರ ಓಡಿಸ್ತೀವಿ ಅಥವಾ ಹೊರಗೆ ತಳ್ತೀವಿ, ದೂರಕ್ಕೆ ತಳ್ತೀವಿ ಅಂತ ಅವ್ರು ಹೇಳಿದ ಮಾತಿದೆಯಲ್ಲ, ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ಪಾಕಿಸ್ತಾನದ ಭಾವಲ್ಪುರದವರೆಗೂ ನಾವು ನುಗ್ಗಿರೋದಿದೆಯಲ್ಲ, ಸಾಮಾನ್ಯವಾದ ಸಂಗತಿ ಅಲ್ಲ. ಭಾವಲ್ಪುರ್ ಅಂತಂದ್ರೆ ಪಾಕಿಸ್ತಾನದ ಅತ್ಯಂತ ಒಳಗೆ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರೋಷ್ಟು ಒಳಗೆ ಪಾಕಿಸ್ತಾನದೊಳಗೆ ನುಗ್ಗಿ ನಾವು ಬಡ್ದಿರೋದು ಇದೆಯಲ್ಲ, ಇದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ, ಭಾರತದ ನೇತೃತ್ವದ ಸಾಮರ್ಥ್ಯವನ್ನ ಮತ್ತು ಇಡೀ ಭಾರತೀಯರು ಜೊತೆಯಲ್ಲಿದ್ದಾರೆ ಅನ್ನುವಂಥದ್ರ ಆ ಏಕತೆಯ ಸಾಮರ್ಥ್ಯವನ್ನ ಜಗತ್ತಿಗೆ ಸಾಬೀತುಪಡಿಸಿದೆ. ಪಾಕಿಸ್ತಾನಕ್ಕಂತೂ ಇದು ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂತ ಹೊಡೆತ ಅಂತ ನನ್ಗನ್ಸುತ್ತೆ. ಸರ್ ಮುಂದಿನ ದಿನಗಳಲ್ಲಿ ಅಂದ್ರೆ ಜನ ಕೂಡ ಎದುರುತ್ತಿರುವಂತದ್ದು, ನಾವು ಕೂಡ ಸ್ಟ್ರೈಕ್ ಮಾಡಿದೀವಿ, ಅವರು ಮಾಡ್ತಾರೆ ಅನ್ನೋ ಒಂದು. ಪಾಕಿಸ್ತಾನ ಸ್ಟ್ರೈಕ್ ಮಾಡುವ ಕೆಪಾಸಿಟಿ ಇದೆಯಾ ಅಂತ ನೀವು ಕೇಳಿದ್ರೆ ನಂಗೆ ನಗು ಬರುತ್ತೆ. ಭಾರತ ಪಾಕಿಸ್ತಾನ ಸ್ಟ್ರೈಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಅವಕಾಶ ಮಾಡಿಕೊಡ್ತು. ನಾವು ನಮ್ಮ ಸಿಂಧು ನದಿಯ ಅಥವಾ ಇಂಡಸ್ ವಾಟರ್ ಟ್ರೀಟಿನ ಅಬೆಸಿನ್ಸಿ ಕಳಿಸಿದ ನಂತರ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂದರೆ, ಅವ್ರು ಹೇಳಿದ್ರು ನೀವು ನೀರು ನಿಲ್ಲಿಸಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಆಕ್ಟ್ ಆಫ್ ವಾರ್ ಅಂತ. ನಾವು ನೀರು ನಿಲ್ಲಿಸಿದ್ವಿ. ನಾವು ನೀರು ಕೆಲವೊಂದ್ಸಲ ನಿಲ್ಲಿಸಿದ್ವಿ, ಕೆಲವೊಂದ್ಸಲ ಜಾಸ್ತಿ ಬಿಟ್ವಿ. ಒಂದ್ ಕಡೆ ಪ್ರವಾಹ ಆಯಿತು, ಒಂದ್ ಕಡೆ ಅವರಿಗೆ ಕ್ಷಾಮ ಬಂದಿರುವಂಥ ಸ್ಥಿತಿ ಇದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ ನಮ್ಮ ಜೊತೆ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿಗೆ ಬರಲಿಲ್ಲ. ಇದು ಮೊದಲನೇದು. ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು, ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ, ನಾವು ಸರ್ಪ್ರೈಸ್ ಅಟ್ಯಾಕು ಮಾಡಲಿಲ್ಲ. ಈ ಒಂದು 10-12 ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ಗಳನ್ನು ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಇನ್ನು ಪಾಕಿಸ್ತಾನದ ಒಂದು JF-17 ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳುವಂತ ಸುದ್ದಿ ಕೇಳಿದಾಗ್ಲಂತೂ ಪಾಕಿಸ್ತಾನ ಬಹಳ ವೀಕ್ ಆಗಿದೆ, ಅವ್ರು ರಿಟಾಲಿಯೇಟ್ ಮಾಡ್ತಾರ ಅನ್ನೋದೇ ನನಗೆ ಅನುಮಾನ ಇದೆ. ಹೀಗಾಗಿ ಪಾಕಿಸ್ತಾನದ ಬೊಗಳೆ ಮಾತುಗಳೆಲ್ಲ ಅದು ಬೀದಿಗೆ ಬಂದು ನಿಂತಿದೆ. ಪಾಕಿಸ್ತಾನ ವೀಕ್. ಈಗಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಅಂತಂದ್ರೆ ಆರ್ಥಿಕವಾಗಿ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಬೆಂಬಲಕ್ಕೆ ಯಾರೂ ಇಲ್ಲ. ಟರ್ಕಿ ಮತ್ತು ಚೈನಾ ಅದು ಕೂಡ ಮುಕ್ತವಾಗಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಇನ್ನು ಸೈನಿಕರ ಮೊರಾಲ್ ಸತ್ತು ಹೋಗಿದೆ. ನಾವು ಈ ಕೆಲಸ ಮಾಡಬಾರ್ದಾಗಿತ್ತು, ಇದು ತಪ್ಪಾಯಿತು ಅಂತ ಅವರಿಗೆ ಅನಿಸಿರೋದ್ರಿಂದ ಸೈನಿಕರು ಕೂಡ ಹೆದರಿ ಅಡಗಿ ಕುಳಿತು ಬಿಟ್ಟಿದ್ದಾರೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡುವಾಗ ಪಾಕಿಸ್ತಾನಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ. ಅದು ಭಾರತವನ್ನ ಎದುರಿಸುವ ತಾಕತ್ತನ್ನು ತೋರಿಸಲಾರದು ಅನ್ಕೊಳ್ತೀನಿ. ಇಷ್ಟಾದರೂ ತೋರಿಸಿದರೆ ನಂಗೆ ಬಹಳ ಖುಷಿ. ಯಾಕೆ ಅಂತಂದ್ರೆ ಭಾರತ ಈ 9 ಠಾಣ್ಯಗಳ ಮೇಲೆ ದಾಳಿ ಮಾಡಿ ಮುಗಿಸದೆ ಪಾಕಿಸ್ತಾನದ ಸೈನಿಕ ಠಾಣ್ಯಗಳನ್ನು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಲಿ ಅಂತ. ಮಾಕ್ ಡ್ರಿಲ್ ಇವತ್ತು ನಡಿಬೇಕಾಗಿತ್ತು. ಬಟ್ ನಿನ್ನೆಯಿಂದ ಎಲ್ರಿಗೂ ಒಂದು ಸಣ್ಣ ಅನುಮಾನ ಏನಿತ್ತು ಅಂತಂದ್ರೆ, ಶ್ರೀನಗರದಲ್ಲಿ ಒಂದಿನ ಮುಂಚೆ ಮಾಕ್ ಡ್ರಿಲ್ ಮಾಡಿ ಇಲ್ಲಿಗೆ ಇವತ್ತು ಮಾಕ್ ಡ್ರಿಲ್ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ನಾವು ಮುಂದೆ ಏನೋ ಮಾಡ್ಲಿಕ್ಕಿದೀವಿ ಅಂತ. ಇವತ್ತು ಮಾಡಬೇಕಾಗಿರೋದು ಮಾಕ್ ಡ್ರಿಲ್ ಅಲ್ಲ, ಇವತ್ತು ಮಾಡಬೇಕಾಗಿರೋದು ನಾವು ನಿಜವಾದ ಡ್ರಿಲ್ ಮಾಡಬೇಕಾಗಿದೆ. ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಬರಬಹುದಾ ಅಂತ ಕೇಳಿದ್ರೆ ಒಂದು ಚಾನ್ಸ್ ಏನಿದೆ ಅಂತಂದ್ರೆ, ಅವರು ಡ್ರೋನ್ಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂತ ಒಂದು ಆತಂಕ ಖಂಡಿತವಾಗಿಯೂ ಇದೆ. ಆದ್ರೆ ಡ್ರೋನ್ಗಳನ್ನು ತಡಿಲಿಕ್ಕೆ ಬೇಕಾಗಿ ಈಗ್ಲಾ ಅನ್ನುವಂತ ಹ್ಯಾಂಡ್ ಹೆಲ್ಡ್ ರಾಕೆಟ್ ಲಾಂಚರ್ ಗಳನ್ನ ಭಾರತ ರಷ್ಯಾದಿಂದ ಇತ್ತೀಚೆಗೆ ತರಿಸಿಕೊಂಡಿರೋದ್ರಿಂದ ಅವುಗಳು ಕೂಡ ಒಳ ಬರಲಾರದು. ಆದರೆ ಇಡೀ ದೇಶಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕು ಯುದ್ಧ ಅಂದ್ರೆ ಹೇಗಿರುತ್ತೆ ಅಂತ. ಬರೀ ಬಾರ್ಡರ್ ಸ್ಟೇಟ್ಸ್ ಅಲ್ಲ, ನಾವು ಕೂಡ. ಹೀಗಾಗಿ ಮಾಕ್ ಡ್ರಿಲ್ ನಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆ ಸೈರನ್ ಸಿಸ್ಟಮ್ ಗಳನ್ನ ರೆಡಿ ಮಾಡಿಟ್ಕೋಬೇಕು. ಸೊ ಪಾಕಿಸ್ತಾನಕ್ಕೆ ಇದು ಒಂದು ಎಚ್ಚರಿಕೆ, ನೀವು ಯುದ್ಧಕ್ಕೆ ರೆಡಿ ಆಗಿದ್ದೀರೋ ಇಲ್ವೋ, ನೀವು ವೀಕ್ ಆಗಿರುವಂತ ಭಿಕಾರಿ ಆಗಿರುವಂತ ನೀವು ರೆಡಿ ಆಗಿದ್ದೀರೋ ಇಲ್ವೋ, ಎಲ್ಲ ದಿಕ್ಕಿನಿಂದಲೂ ಸಮರ್ಥವಾಗಿರುವ ನಾವು ಬೆಂಗಳೂರಿನಲ್ಲಿರುವಂತ, ಕೇರಳದಲ್ಲಿರುವಂತ ಸಾಮಾನ್ಯ ಜನರನ್ನು ಕೂಡ ಯುದ್ಧಕ್ಕೆ ಸಿದ್ಧವಾಗಿಸಿದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಬಹಳ ವಿಶಿಷ್ಟವಾಗಿರುವಂತ ಸಂಗತಿ ಅಂತ ನನಗನ್ಸುತ್ತೆ. ಮಾಕ್ ಡ್ರಿಲ್ ನಲ್ಲಿ ಬ್ಲಾಕ್ಔಟ್ ನ ಸಂಗತಿ, ಅದು ಯಾವ್ದಾದ್ರು ಯುದ್ಧ ವಿಮಾನಗಳು ಅಟ್ಯಾಕಿಗೆ ಅಂತ ಬರುವಾಗ ಅವುಗಳಿಗೆ ಲೈಟ್ ಕಾಣಬಾರದು ಅನ್ನುವ ದೃಷ್ಟಿಯಿಂದ ಬ್ಲಾಕ್ಔಟ್ ಮಾಡ್ತಾರೆ. ಆಯಾ ಕಾಲಘಟ್ಟದಲ್ಲಿ ನಾವು ಅದಕ್ಕೆ ಸಿದ್ಧರಾಗಬೇಕು. ಇಡೀ ಕರೆಂಟ್ ಹೋದಾಗ, ಕತ್ತಲಿದ್ದಾಗ ನಾವು ಲೈಟ್ ಕಾಣದಂತೆ ಅದನ್ನ ಮುಚ್ಚಿಟ್ಕೊಳ್ಳುವಂತ, ಲೈಟ್ಸ್ ಆಫ್ ಮಾಡುವಂತ ಪ್ರಕ್ರಿಯೆ ಆಗಬೇಕು. ನಿಜವಾದ ಯುದ್ಧ ಶುರುವಾದಾಗ ಸ್ವತಃ ಈ ದೇಶವೇ ಬ್ಲಾಕ್ಔಟ್ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ನಾವು ಅದಕ್ಕೆ ಸಿದ್ಧವಾಗಬೇಕು. ಅಫ್ಕೋರ್ಸ್ ಆ ಸ್ಥಿತಿವರೆಗೂ ಪಾಕಿಸ್ತಾನ ನಮ್ಮನ್ನು ಕೊಂಡೊಯ್ಯುವಂತ ತಾಕತ್ತು ಪಾಕಿಸ್ತಾನಕ್ಕಿಲ್ಲ. ಬಟ್ ಯುದ್ಧ ಮಾಡಿ ಅಂತ ನಾವು ಹೇಳಬೇಕಾದಾಗ ಆ ಯುದ್ಧಕ್ಕೆ ತೆರಬೇಕಾಗಿರುವಂತ ಪ್ರೈಸ್ ಏನು ಅಂತ ನಮಗೂ ಗೊತ್ತಿರಬೇಕು. ಆ ಕಾರಣಕ್ಕೋಸ್ಕರ ಟ್ರೈನ್ ಆಗಬೇಕು. ನನಗೆ ಒಂದೇ ಒಂದು ವಿಶೇಷ ಏನು ಅಂತಂದ್ರೆ, ಈ ಯುದ್ಧದಲ್ಲಿ ಬೆಂಗಳೂರಿಗೆ ಅಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಅಫೆಕ್ಟ್ ಆಗಬಹುದಾಗಿರುವಂತ ಎಲ್ಲ ಅವಕಾಶಗಳು ಇವೆ, ಆದ್ರೆ ಆಗೋದಿಲ್ಲ, ಡೆಫಿನೆಟ್ಲಿ ಆಗೋದಿಲ್ಲ. ಆದ್ರೆ ನಾವು ಕೂಡ ಇದನ್ನ ನೋಡಬೇಕು. ಯಾಕೆ ಅಂತಂದ್ರೆ, ಹಿಂದೂಗಳಲ್ಲಿ ಅಥವಾ ಭಾರತೀಯರಲ್ಲಿ ಕ್ಷಾತ್ರತೇಜ ಕಡಿಮೆ ಆಗೋಗಿದೆ ಅಂತ ಎಲ್ಲರೂ ಹೇಳುವಾಗ ಇವತ್ತು ಈ ಮಾಕ್ ಡ್ರಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮೂಲಕ ಯುದ್ಧದ ಒಂದು ಸಣ್ಣ ಝಲಕ್ ನಾವು ಅನುಭವಿಸ್ತೀವಲ್ಲ, ಕರೆಂಟ್ ತೆಗೆಯೋದು, ನಮಗೆ ನೆಟ್ವರ್ಕ್ ಇಲ್ಲದೆ ಇರೋ ತರ ಆಗೋದು, ಇವೆಲ್ಲವನ್ನು ಇವರೊಂದು ಪ್ರಯತ್ನ ಮಾಡ್ತಾರೆ. ಎಲ್ಲ
ಎಲ್ಲೆಲ್ಲೋ ಸೈರನ್ ಬರುತ್ತೆ, ಸೈರನ್ ಬಂದಾಗ ನಾವು ಮನೆಯೊಳಗೆ ಹೋಗಿ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ಪ್ರಯತ್ನ ಮಾಡೋದ್ರ ಮೂಲಕ ಒಂದು ಲಾಭ ಏನಾಗುತ್ತೆ ಅಂತಂದ್ರೆ ಆ ಕ್ಷಾತ್ರ ತೇಜವನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ 50-100 ವರ್ಷಗಳ ಕಾಲ ಇವತ್ತು ಇದನ್ನ ಪ್ರಾಕ್ಟೀಸ್ ಮಾಡಿರುವಂತ ಹುಡುಗ ತಾನು ತನ್ನ ಮುಂದಿನ ಪೀಳಿಗೆಗೆ ಈ ಕಥೆಯನ್ನು ಹೇಳ್ತಾನಲ್ಲ, ಅವರೆಲ್ಲರೂ ಕೂಡ ಆ ಕ್ಷಾತ್ರ ತೇಜದಿಂದ ಬೆಳಗೋದಿದೆಯಲ್ಲ, ಆ ಕಾರಣಕ್ಕೋಸ್ಕರ ಮಾಕ್ ಡ್ರಿಲ್ ಆಗಬೇಕು, ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಸರ್, ಈಗಾಗಲೇ ಪಾಕಿಸ್ತಾನದಲ್ಲಿ ಕೂಡ ಮೀಟಿಂಗ್ ಮಾಡ್ತಿದ್ದಾರೆ, ಎಲ್ಲ ರೆಡಿ ಮಾಡಕ್ಕೆ ಮೀಟಿಂಗು ಯುದ್ಧ ಶುರುವಾದ್ಮೇಲೆ ಯಾರೂ ಮಾಡೋದಿಲ್ಲ. ಯುದ್ಧ ಮಾಡ್ತಾರೆ ಅಂತ ಗೊತ್ತಿದ್ದ ನಂತರವೂ ಕೂಡ ಮೀಟಿಂಗ್ ಮಾಡದೆ ಇವತ್ತು ಯುದ್ಧ ಆದ ನಂತರ ಮೀಟಿಂಗಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಪಾಕಿಸ್ತಾನದ ಪ್ರಿಪೇರ್ಡ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಪಾಕಿಸ್ತಾನ ತನ್ನ ಓಡಿ ಹೋಗ್ತಾ ಇರುವಂತ ಸೈನಿಕರನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ, ಸೈನ್ಯವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಅವರುಗಳು. ನನಗನ್ಸುತ್ತೆ ಆಸಿಮ್ ಮುನೀರೆ ತಾನು ಸೈನ್ಯ ಬಿಟ್ಟು ಹೋಗಿ ಎಲ್ಲಾದ್ರೂ ಬಂಕರಲ್ಲಿ ಅಡಗಿ ಕೂತ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಭಾರತದ ಸ್ಟ್ರೈಕ್ಗಳು ಅಷ್ಟು ಪ್ರಿಸೈಸ್ ಆಗಿರುವಂತ ಸ್ಟ್ರೈಕ್ ಆಗಿರೋದ್ರಿಂದ ನನಗನ್ಸುತ್ತೆ ಪಾಕಿಸ್ತಾನದ ವೀಕ್ನೆಸ್ ಇವತ್ತು ಹೊರಗೆ ಬಂದಿದೆ. ಇವತ್ತು ಅವರು ಒಂದ್ ಕಡೆ ಸೇರ್ಬೇಕು ಮತ್ತು ಕಣ್ಣೀರ್ ಹಾಕಬೇಕು. ರುಡಾಲಿ ಗ್ಯಾಂಗ್ ಅಂತ ನಾವು ಕರಿತೀವಿ, ಕಣ್ಣೀರ್ ಹಾಕಬೇಕು. ಕಣ್ಣೀರ್ ಹಾಕಿ ಜಗತ್ತಿನ ಮುಂದೆ ಹೇಳಬೇಕು, ಅಯ್ಯೋ ನನಗೆ ಹಿಂಗಾಗೋಯ್ತು ಅಂತ ಕಣ್ಣೀರ್ ಹಾಕೋದ್ ಬಿಟ್ರೆ ಪಾಕಿಸ್ತಾನದ ಬಳಿ ಮತ್ತೇನು ಪರಿಸ್ಥಿತಿ ಇವತ್ತು ಉಳ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಸರ್, ಈಗ ಕಾಂಗ್ರೆಸ್ ಶಾಂತಿ ಮಂತ್ರ ಜಪಿಸಿದೆ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್, ಅದ್ರ ಬಗ್ಗೆ ಕರೆಕ್ಟು. ಕಾಂಗ್ರೆಸ್ಸಿನ ಮನಸ್ಥಿತಿ ಇದು ಇವತ್ತಿಂದು ನೆನ್ನೆಯದ್ದು ಅಲ್ಲ. ಕಾಂಗ್ರೆಸ್ ಹುಟ್ಟದಾಗ್ಲಿಂದಲೂ ಹೀಗೆ. ಕಾಂಗ್ರೆಸ್ ಹುಟ್ಟಿದ್ದು 1885 ಅಲ್ಲಿ ಎಒ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್ ಹುಟ್ಟಾಕಿದ್ದು. ಅದು ಬ್ರಿಟಿಷರ ಬೂಟು ನೆಕ್ಲಿಕ್ಕೆ ಅಂತಾನೆ ಅವತ್ತು ಅವನು ಹುಟ್ಟಾಕಿದ್ದು. ಯಾಕೆ ಅಂದ್ರೆ ನಮಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಅಧಿಕಾರಿ ಆ ಪ್ಲಾನ್ ಮಾಡಿದ್ದು. ಆ ನಂತರವೂ ಕೂಡ ಕಾಂಗ್ರೆಸ್ ಮುಂದೆ ಏನ್ ಮಾಡ್ತು, ಸ್ವಾತಂತ್ರ್ಯವನ್ನ ಪಡೆಯುವಾಗ ಮುಂಚೂಣಿಯಲ್ಲಿ ನಿಂತ್ಕೊಳ್ತು. ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಅಲಿಪ್ತ ನೀತಿಯ ಮಾತನಾಡಿದ್ರು, ಪಂಚಶೀಲ ತತ್ವಗಳ ಬಗ್ಗೆ ಮಾತನಾಡಿದ್ರು. ಅಲಿಪ್ತ ನೀತಿ ಅಂದ್ರೆ ಏನು, ನಾವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಸೆಂಟ್ರಲ್ ಇರ್ತೀವಿ ಅಂತ. ಹೀಗಾಗಿ ರಷ್ಯಾನು ನಮ್ಮ ಬೆಂಬಲಕ್ಕೆ ಇರಲಿಲ್ಲ, ಆ ಕಡೆ ಅಮೆರಿಕಾನು ಬೆಂಬಲಕ್ಕೆ ಇರಲಿಲ್ಲ. ಕೊನೆಗೆ ಚೀನಾ ದಾಳಿ ಮಾಡಿದಾಗ ನಾವು ಕಣ್ಣೀರಿಟ್ಟು ನಿಲ್ಬೇಕಾಗಿ ಬಂತು, ಚೀನಾದ ಮುಂದೆ ಸೋಲಬೇಕಾದ ಸ್ಥಿತಿ ಬಂತು. ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ನಾವು ಮದ್ದುಗುಂಡುಗಳನ್ನ ತಯಾರು ಮಾಡುವ ಸಾಮರ್ಥ್ಯವೂ ನಮ್ಮ ಹತ್ರ ಇರಲಿಲ್ಲ. ಇವತ್ತು ಅದೇ ಕಾಂಗ್ರೆಸ್ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಅಂತಂದ್ರೆ ಈ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ಬೇರೆ ಅಲ್ಲ ಅಂತ ನನ್ಗನ್ಸುತ್ತೆ. ಕಾಂಗ್ರೆಸ್ ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಎಲೆಕ್ಷನ್ ಫೈಟ್ ಮಾಡಿದ್ರೆ ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಸೀಟನ್ನು ಗಳಿಸಬಹುದು ಅಂತ ನನಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಪಾಕಿಸ್ತಾನದ ಪ್ರೇಮವನ್ನ ಮೆರೆದಿದ್ದಾರೆ. ಬಟ್ ನಂಗೆ ಒಂದು ಖುಷಿ ಇದೆ, ಅಲ್ಲಿ ಸೈನಿಕರು ಪಾಕಿಸ್ತಾನದ ಠಾಣ್ಯಗಳನ್ನ ಪ್ರಿಸೈಸ್ಲಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ ಠಾಣ್ಯಗಳನ್ನ ಉಡಾಯಿಸಿದ್ರೆ, ಇಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕನ್ನಡಿಗರು ಈ ಕರ್ನಾಟಕದ ಕಾಂಗ್ರೆಸ್ ಠಾಣ್ಯದ ಮೇಲೆ ಹೇಗೆ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ತನ್ನ ಟ್ವೀಟ್ ಅನ್ನ ಡಿಲೀಟ್ ಮಾಡಿ ಬೇರೊಂದು ಟ್ವೀಟ್ ಅನ್ನ ಹಾಕಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತಲ್ಲ. ನಾನು ಕನ್ನಡಿಗರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೈನಿಕರು ಯಾವ ತರದ ದಾಳಿ ಮಾಡಿದ್ರೋ ಕನ್ನಡಿಗರು ಅದೇ ತರದ ದಾಳಿಯನ್ನ ಮಾಡಿದ್ದಾರೆ ಅಂತ ಇದೊಂಥರ ಏರ್ ಸ್ಟ್ರೈಕ್ ಅನ್ನ ಕನ್ನಡಿಗರು ಮಾಡಿದ್ದೀರಿ. ನಾನು ಅಭಿನಂದನೆ ಸಲ್ಲಿಸ್ತೀನಿ.